ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಮಾವಾಸ್ಯೆ ರವಿವಾರ. ನನ್ನ ಮನೆಯಲ್ಲಿ ಇವೆರಡು ಮೊಗ್ಗುಗಳನ್ನ ನೋಡ್ತಾ ಇದ್ದೀರಲ್ಲ, ಇದು ತುಂಬ ದಿನದಿಂದ ಚಿಕ್ಕ ಒಂದು ಎಲೆ ಜೊತೆ ಬಡ್ಡಾಗಿ ಬರ್ತಾ ಇತ್ತು. ದಿನಾನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಹೂವು ಅಂತ. ಇವತ್ತಿನ ದಿನ ಅದು ಅದರ ಪ್ರತಿಫಲವಾಗಿ ಇಷ್ಟು ನೋಡಿ, ಎಷ್ಟು ಸುಂದರವಾದ ಒಂದು ಹೂ ಬಂದಿದೆ. ನಾನು ಡೈಲಿ ಮಲಗೋಕ್ಕಿಂತ ಮುಂಚೆ ಅದನ್ನು ನೋಡಿ ಇವತ್ತು ಅರಳ್ಬೋದಾ ಅಂತ ನೋಡಿ ಮಲಗ್ತಾ ಇದ್ದೆ. ಇವತ್ತು ನಾನು ಸಂಖ್ಯಾಶಾಸ್ತ್ರಜ್ಞ. ಇವತ್ತು ಅಮಾವಾಸ್ಯೆ ದಿನ ಅಲ್ವಾ, ತುಂಬ ರೆಮಿಡೀಸ್ ಎಲ್ಲ ಮಾಡಿ ನೋಡಿದರೆ ಇವತ್ತು ಹೂ ಬಂದಿದೆ. ಸೊ ತುಂಬ ಖುಷಿಯಾಯಿತು. ಸೇಮ್ ಟೈಮು ಇದರಿಂದ ನಾವೊಂದು ಚಿಕ್ಕ ಪಾಠ ಕಲಿಬೋದು. ಏನಂತಂದರೆ, ಇದು 1 ತಿಂಗಳ ಪ್ರೊಸೆಸ್ ಆಯಿತು. ಒಂದು ಮೊಗ್ಗೆಯಿಂದ, ಆ ಎಲೆಯಿಂದ ಮೊಗ್ಗೆ ಆಗಿ ಒಂದು ಹೂ ಬಿಡಲಿಕ್ಕೆ ಬರೀ 1 ತಿಂಗಳ ಪ್ರೊಸೆಸ್ ಆಗಿತ್ತು. ಅದು ಇವತ್ತಿನ ದಿನ ಫಲ ಕೊಟ್ಟಿದೆ. ಆ್ಯಕ್ಚುಲಿ ನಾವೆಲ್ಲರೂ ಏನು ಮಾಡ್ತೀವಿ, ಇವತ್ತು ಕೆಲಸ ಮಾಡಿದ್ದೆ ಅದಕ್ಕೆ ನಾಳೆ ಪ್ರತಿಫಲ ಬೇಕು ಅಂತ ಅನ್ಕೋತೀವಲ್ವ. ಸೊ ಅದು ಭಗವಂತ ಇದ್ದಾನೆ, ಇವತ್ತು ನಮಗೆ ಪ್ರತಿಫಲ ಕೊಡಬೇಕಾ ಅಥವಾ ನಾಳೆ ಕೊಡಬೇಕಾ ಅಂತ. ಅದು ಟೈಮ್ ಬಂದಾಗೆ ಕೊಟ್ಟೇ ಕೊಡ್ತಾನೆ. ಅದಕ್ಕಾಗಿ ನಾವು ಪ್ರತಿದಿನ ಪ್ರಯತ್ನ ನಮ್ಮದು ಅಲ್ವಾ, ಪ್ರಯತ್ನ ನಮ್ಮದು, ಪ್ರತಿಫಲ ಅವನದು. ಸೊ ಪ್ರಯತ್ನ ನಾವು ಬಿಡೋದೇ, ನಾವು ಡೈಲಿ ಅಂದರೆ ಪ್ರತಿದಿನ ನಮ್ಮ ಪ್ರಯತ್ನವನ್ನು ನಾವು ಮುಂದುವರಿಸ್ಕೊತಾ ಹೋದರೆ, ಅದು ಯಾವುದೇ ಒಂದು ಕಾರ್ಯ ಇರಲಿ, ಯಾವುದೇ ಒಂದು ಒಳ್ಳೆಯ ಕಾರ್ಯದಲ್ಲಿ ನಾವು ಪ್ರಯತ್ನ ಮಾಡ್ತಾ ಹೋದರೆ ಅದಕ್ಕೆ ಭಗವಂತ ಟೈಮ್ ಬಂದಾಗ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಆವಾಗ ಕೊಡುವಂಥ ಒಂದು ರಿಸಲ್ಟ್ ಇರುತ್ತಲ್ಲ, ಫಲ ಇರುತ್ತಲ್ಲ, ಅದು ತುಂಬಾ ಸುಖ ಕೊಡುತ್ತೆ, ತುಂಬಾ ಖುಷಿ ಕೊಡುತ್ತೆ. ನಿಜ ಹೇಳಬೇಕಂದ್ರೆ ಈ ಹೂವಿನಿಂದ ಅದನ್ನು ನಾವು ಸಾಕಾರಗೊಳಿಸ್ಬೋದು ನೋಡಿ. ಥ್ಯಾಂಕ್ ಯು.